ಸಂತೆಬೆನ್ನೂರು ಪುಷ್ಕರಣಿಯ ಭವ್ಯ ಇತಿಹಾಸ 16ನೇ ಶತಮಾನದಲ್ಲಿ ಕೆಂಗ ಹನುಮಂತಪ್ಪ ನಾಯಕರು ತಮ್ಮ ಆರಾಧ್ಯ ದೈವ ಶ್ರೀರಾಮನಿಗಾಗಿ ಈ ಪವಿತ್ರ ಪುಷ್ಕರಣಿಯನ್ನು ಮತ್ತು ಸುಂದರ ದೇವಸ್ಥಾನವನ್ನು ನಿರ್ಮಿಸಿದರು. ಈ ವಸಂತ ಮಂಟಪವು ಇಂಡೋ ಅರೇಬಿಕ್ ಶೈಲಿಯ ಅಪೂರ್ವ ಮಿಶ್ರಣವಾಗಿದ್ದು, ಇಲ್ಲಿನ ಕಮಾನುಗಳು ಮತ್ತು ಕೆತ್ತನೆಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಹೊಂಡದ ಮಧ್ಯದಲ್ಲಿರುವ ಈ ಮಂಟಪವನ್ನು ನೋಡಿದಾಗ ಅದು ನೀರಿನ ಮೇಲೆ ತೇಲುತ್ತಿರುವಂತೆ ಭಾಸವಾಗುವ ಅದ್ಭುತ ಕಲಾತ್ಮಕ ವಿನ್ಯಾಸವನ್ನು ಹೊಂದಿದೆ. ಬಿಜಾಪುರದ ಬಹಮನಿ ಸುಲ್ತಾನರ ವಿರುದ್ಧ ಸಾಧಿಸಿದ ಭವ್ಯ ವಿಜಯದ ನೆನಪಿಗಾಗಿ ಹನುಮಂತಪ್ಪ ನಾಯಕರು ಈ ವಸಂತ ಮಂಟಪವನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಹಿಂದೆ ಇಲ್ಲಿ ಅದ್ಧೂರಿಯಾದ ತೆಪ್ಪೋತ್ಸವಗಳು ನಡೆಯುತ್ತಿದ್ದವು. ರಾಜಮನೆತನದವರು ದಡದ ಮಂಟಪಗಳಲ್ಲಿ ಕುಳಿತು ದೇವತೆಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿದ್ದರು. ಕರ್ನಾಟಕದ ಅತಿ ದೊಡ್ಡ ಪುಷ್ಕರಣಿಗಳಲ್ಲಿ ಒಂದಾದ ಈ ಸ್ಥಳವು ಇಂದಿಗೂ ತನ್ನ ಭವ್ಯತೆ ಮತ್ತು ವಾಸ್ತುಶಿಲ್ಪದ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಹೊಂಡದ ಇತರ ಪ್ರಮುಖ ಪ್ರವಾಸಿ ಆಕರ್ಷಣೆಗಳು: ವಿಶಾಲವಾದ ಮೆಟ್ಟಿಲುಗಳ ಹೊಂಡ, ಸ್ಟೆಪ್ವೆಲ್. ಇದು ಕರ್ನಾಟಕದ ಅತಿ ದೊಡ್ಡ ಪುಷ್ಕರಣಿಗಳಲ್ಲಿ ಒಂದಾಗಿದ್ದು, 250 ಅಡಿ ಉದ್ದ ಹಾಗೂ 240 ಅಡಿ ಅಗಲ ಹಾಗೂ 30 ಅಡಿಗಿಂತಲೂ ಹೆಚ್ಚು ಆಳವನ್ನು ಹೊಂದಿದೆ. ಇದರ ಪಶ್ಚಿಮ ದ್ವಾರದಿಂದ ಇಳಿಯಲು 52 ಕಲ್ಲಿನ ಮೆಟ್ಟಿಲುಗಳು ಹಾಗೂ ಉಳಿದ 3 ಕಡೆಗಳಲ್ಲಿ ತಲಾ 44 ಮೆಟ್ಟಿಲುಗಳಿವೆ. ದಿಕ್ಪಾಲಕರ ಗೋಪುರಗಳು: ಹೊಂಡದ ಸುತ್ತಲೂ ಅಷ್ಟದಿಕ್ಕುಗಳಲ್ಲಿ 8 ಗೋಪುರಗಳಿದ್ದವು. ಸದ್ಯಕ್ಕೆ ಅವುಗಳಲ್ಲಿ 6 ಗೋಪುರಗಳು ಉತ್ತಮ ಸ್ಥಿತಿಯಲ್ಲಿ ಸಂರಕ್ಷಿಸಲ್ಪಟ್ಟಿವೆ. ಮುಸಾಫಿರ್ ಖಾನಾ ಸೇರ್ಪಡೆ: 17ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರ ಸೇನಾ ದಂಡನಾಯಕನಾದ ರಾನಾಡೊಲ್ಲಾ ಖಾನ್ ಸಂತೆಬೆನ್ನೂರನ್ನು ಆಕ್ರಮಿಸಿಕೊಂಡಾಗ ಈ ಹೊಂಡದ ಪಶ್ಚಿಮ ದಂಡೆಯ ಮೇಲೆ ಒಂದು ಭವ್ಯವಾದ ಮುಸಾಫಿರ್ ಖಾನಾ, ಪ್ರಯಾಣಿಕರ ವಿಶ್ರಾಂತಿ ಗೃಹ ಮತ್ತು ಮಸೀದಿಯನ್ನು ನಿರ್ಮಿಸಿದನು. ಮುಸಾಫಿರ್ ಖಾನಾ ಹೊಂಡದ ಪಕ್ಕದಲ್ಲಿರುವ ಈ ಕಟ್ಟಡವು 150 ಅಡಿ ಉದ್ದ ಮತ್ತು 40 ಅಡಿ ಅಗಲವಿದೆ. ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಈ ಬೃಹತ್ ಕಟ್ಟಡವು ವಿಶಾಲವಾದ ಕಮಾನುಗಳು ಮತ್ತು ಎತ್ತರದ ಚಾವಣಿಗಳನ್ನು ಒಳಗೊಂಡಿದ್ದು, ಬಿಜಾಪುರದ ಆದಿಲ್ ಶಾಹಿ ಶೈಲಿಯನ್ನು ಹೋಲುತ್ತದೆ. ಇದರ ಒಳಗಿರುವ ಬೃಹತ್ ಕಂಬಗಳ ಸಭಾಂಗಣವನ್ನು ಪ್ರಾರ್ಥನೆಗಾಗಿ ಮತ್ತು ನಂತರದ ದಿನಗಳಲ್ಲಿ ಮಿಲಿಟರಿ ಶಸ್ತ್ರಾಸ್ತ್ರ ಸಂಗ್ರಹಣಾ ಕೋಣೆಯಾಗಿಯೂ ಬಳಸಲಾಗುತ್ತಿತ್ತು. ಈ ಐತಿಹಾಸಿಕ ಸಂಕೀರ್ಣವು ಹಿಂದೂ ಮತ್ತು ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಗಳ ಸಾಮರಸ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದು, ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ.